ಬೆಳಗಾವಿಯಲ್ಲಿ ನಡೆದ ರಾಷ್ಟ್ರೀಯ ಲಿಂಗಾಯತ ಮಹಿಳಾ ಸಮಾವೇಶದ ಮಾತೆ ಮಹಾದೇವಿ ವೇದಿಕೆ ಮೇಲೆ ಅಥಣಿ ಪಟ್ಟಣದ ಮೋಠಗಿ ಮಠದ ಶ್ರೀ ಪ್ರಭು ಚನ್ನಬಸವ ಮಹಾಸ್ವಾಮೀಜಿ, ಬಸವ ಜಯಮೃತ್ಯುಂಜಯ ಸ್ವಾಮೀಜಿ ಹಗುರವಾಗಿ ಮಾತನಾಡಿರುವುದು ಸಮಂಜಸ ಅಲ್ಲ ಅಂತ ರಾಯಬಾಗ ತಾಲೂಕಿನ ಮುಗಳಖೋಡ ಪಟ್ಟಣದ ಕ್ರಾಸ್ ಬಳಿ ಪಂಚಮಸಾಲಿ ಮುಖಂಡರು ಕೆಲವು ಹೊತ್ತು ರಸ್ತೆ ತಡೆದು ಪ್ರತಿಭಟನೆ ಮಾಡಿದರು. ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆ ವೇಳೆ ಪಾದಯಾತ್ರೆ ಮಾಡಿ ಅಲ್ಲಿಗೆ ಹೋಗಿರುವ ಜಗದ್ಗುರುಗಳಿಗೆ ನಮ್ಮ ಬಸವಣ್ಣ ಬಗ್ಗೆ ನೆನಪು ಬರಲಿಲ್ಲವೇ? ಸೀತಾಮಾತೆಯನ್ನು ವನವಾಸಕ್ಕೆ ಅಟ್ಟಿದ ಪುರುಷ ನಮಗೆ ಆದರ್ಶ ಅಲ್ಲ. ಬಸವಣ್ಣನ ಅನ್ನ ಉಂಡು ಅನ್ಯರಿಗೆ ಜೈ ಜೈ ಎಂದು ಜಯಘೋಷಗಳನ್ನು ಹಾಕಿರುವ ಜಗದ್ಗುರುಗಳ ನಡೆಗೆ ನಾನು ಧಿಕ್ಕಾರ ಹಾಕುತ್ತೇನೆ ಅಂತ ಧಿಕ್ಕಾರ ಕೂಗುವ ಮೂಲಕ ಜಗದ್ಗುರುಗಳು ಬಸವ ಜಯಮೃತ್ಯುಂಜಯ ಸ್ವಾಮೀಜಿಗಳಿಗೆ ಅವಮಾನ ಮಾಡಿರುವ ಅಥಣಿ ಪಟ್ಟಣದ ಮೋಠಗಿ ಮಠದ ಪ್ರಭು ಚನ್ನಬಸವ ಸ್ವಾಮೀಜಿ ಕೂಡಲೇ ಕ್ಷಮೆ ಯಾಚಿಸಬೇಕು ಅಂತ ಪಂಚಮಸಾಲಿ ಮುಖಂಡರು ಆಗ್ರಹ ಮಾಡಿದರು. ಈ ಸಂದರ್ಭದಲ್ಲಿ ಪಂಚಮಸಾಲಿ ಮುಖಂಡರಾಗಿರುವಂಥ ಅಗ್ರಾನಿ ಶೇಗುಣಸಿ ಮಾತನಾಡಿದರು. ನಂತರದಲ್ಲಿ ಸುರೇಶ್ ಹೊಸಪೇಟೆ ಮಾತನಾಡಿದರು ಹಾಗೂ ರಾಮನಗೌಡ ಪಾಟೀಲ್ ಮಾತನಾಡಿದರು. ಪರಮ ಪೂಜ್ಯ ಬಸವಜಯಮೂರ್ತಿ ಸ್ವಾಮೀಜಿಯವರು, ಕಾಗಿನೆಲ್ಲಿ ಸ್ವಾಮೀಜಿಯವರು, ವಾಲ್ಮೀಕಿ ಸಮಾಜ ಸುತ್ತೂರು ಮಠದವರು, ತುಮಕೂರು ಸಿದ್ದರಾಮಠರು ಎಲ್ಲ ಸವರು ಅಯೋಧ್ಯದ ಆಮಂತ್ರಣದ ನಿಮಿತ್ತ ಅಲ್ಲಿ ಅಯೋಧ್ಯೆ ಬಂದಿದ್ದರು. ಅಲ್ಲಿ ಹೋದ ನಂತರ ಅಲ್ಲಿ ಒಂದು ಸ್ವಲ್ಪ ಪಾದಯಾತ್ರೆ ಮಾಡೋದು ಅಡ್ಡಾಡ್ಕೊತ ಹೋಗೋ ಟೈಮ್ದಾಗ ಅದನ್ನ ಮೊನ್ನೆ ನಮ್ಮ ಅಥಣಿ ಮಠದ ಚನ್ನಬಸವ ಸ್ವಾಮೀಜಿ ಒಂದು ಫಂಕ್ಷನ್ದಾಗ ಏನು ಮಾಡ್ಯಾನು, ಅಲ್ಲಿ ವಾದದ ನಡ್ಕೊತ ಹೋಗಿ ಕಿಶಂದ ಎಲ್ಲರೂ ಏನು ಮಾಡ್ತಂದ್ರೆ ಒಂದೊಂದು ಸಮಾಜಕ್ಕೊಂದೊಂದು ಪೀಠ ಮಾಡ್ಕೊಂತಾರೆ. ಪೀಠ ಮಾಡ್ಕೊಂಡು ಕಿಶಂದ ಎಲ್ಲರೂ ತಮ್ಮ ಇದನ್ನು ಮಾಡ್ಕೊಂಡು ಹೋಗ್ಯಾರು. ಇವರಿಗೆ ನನ್ನ ಧಿಕ್ಕಾರ ರೀ. ಅದನ್ನು ನಾವು ಇವತ್ತು ಆ ಸ್ವಾಮೀಜಿ ಹೇಳಿಕೆಗೇನೆ ಖಂಡಿಸ್ತಾ ಇದ್ದೇವೆ. ಯಾವ ಸ್ವಾಮಿಗೌಡ್ರಿ? ಅಥಣಿ ಮುಟ್ಟಿಗೆ ಮಠ ಸ್ವಾಮಿಗೌಡ್ರಿ. ಅದಕ್ಕೆ ನಾವು ಇವತ್ತು ಅದು ಸ್ವಾಮಿ ಜಿ ಅವರಾಗಲಿ ಇವನು 4-5 ದಿನದಾಗ ಮುಂದಾಗ ಕ್ಷಮೆ ಕೇಳಬೇಕು. ಕ್ಷಮೆ ಕೇಳದಿದ್ರೆ ನಾವು ಅಥಣಿ ಮುಟ್ಟಿಗೆ ಮಠ ಸ್ವಾಮಿಗಳು ಎಲ್ಲಿರ್ತಾರಲ್ಲ ಅಲ್ಲಿ ಬಹಿಷ್ಕಾರ ಹಾಕ್ತಾರ. ಇದರ ಬಗ್ಗೆ ಜಯಮೃತ್ಯುಂಜಯ ಸ್ವಾಮೀಜಿ ಅವರು ಏನಾದರೂ ಪ್ರಕ್ರಿಯೆ ಕೊಟ್ಟಾರ? ಪ್ರಕ್ರಿಯೆ ಕೊಟ್ಟಿಲ್ಲ. ಯಾವ ಸ್ವಾಮಿಗಳು ಪ್ರಕ್ರಿಯೆ ಕೊಟ್ಟಿದ್ರಿ? ನಾವು ಅವರು ಭಕ್ತರಾಗಿ ನಾವು ಇದನ್ನು ನಾವೇ ಇದನ್ನು ಮಾಡೋದಿದ್ದು. ಅವ್ರು ಅಥಣಿ ಮುಟ್ಟಿಗೆ ಸ್ವಾಮಿಗಳು ಎಲ್ಲೇ ಫಂಕ್ಷನ್ಕದವಾದ್ರಂದ್ರೆ ಅವರು ಎಲ್ಲಿ ಬರ್ತಾರಲ್ಲ ಅಲ್ಲೇ ಹೋಗಿ ನಾವು ಕಿಶಂದ ಅವ್ರಿಗೆ ಧಿಕ್ಕಾರ ನಾವು ಕೂಗಾರೋದು. ನಿಮ್ಮ ಹೆಸರು? ನನ್ನ ಹೆಸರು ಸುರೇಶ್ ಮಲ್ಲಪ್ಪಸ್ಪೇಟೆ. ಇವತ್ತಿನ ದಿನ ನಾವು ಇಲ್ಲಿ ಸೇರಿರೋ ಕಾರಣ ಏನಂದರೆ, ಅಥಣಿಯ ಮುಟ್ಗಿ ಶ್ರೀಗಳು ಮೊನ್ನೆ ನಡೆದ ಅಯೋಧ್ಯೆಯಲ್ಲಿ ಆಮಂತ್ರಣ ಬಂದಿರುವ ಕಾರಣ ನಮ್ಮ ಪಂಚಮಸಾಲಿ ಶ್ರೀಗಳಾದ ಪೂಜ್ಯ ಅಪ್ಪಾಜಿಯವರು ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳು ಹಾಗೂ ಕಾಗಿನೆಲೆ ಸ್ವಾಮೀಜಿಗಳು ಎಲ್ಲ ಸಮಾಜದ ಸ್ವಾಮೀಜಿಗಳು ಕೂಡ ಅಲ್ಲಿ ಭಾಗಿಯಾಗಿ ಒಂದು ಸಂತೋಷನ ವ್ಯಕ್ತಪಡಿಸಿದರು. ಅದರ ಅಗೇನೆಸ್ಟ್ ಆಗಿ ಅಥಣಿಯ ಮೊಟಗಿ ಮಠದ ಶ್ರೀಗಳು ಅಗೇನೆಸ್ಟ್ ಆಗಿ ಅವರಿಗೆ ಧಿಕ್ಕಾರ ಕೂಗಿ ಅವರೊಂದು ಅವಹೇಳನಕಾರಿ ಕೊಟ್ಟಿರುವುದಕ್ಕಾಗಿ ಒಂದು ಈ ಎಲ್ಲ ಸಮಾಜಗಳಿಗೆ ಒಂದು ನೋವನ್ನು ಉಂಟು ಮಾಡಿದೆ. ಅದಕ್ಕಾಗಿ ಅವರಲ್ಲಿ ಏನೋ ಒಂದು ಕೇಳೋದೇನೆಂದರೆ, ದಯಮಾಡಿ ಏನು ನೀವು ಅವಹೇಳನಕಾರಿ ಕೊಟ್ಟಿದ್ದೀರಿ, ಇದಕ್ಕೆ ಕ್ಷಮೆಯನ್ನು ಕೇಳಬೇಕಂತೇಳಿ ಆ ಸ್ವಾಮೀಜಿ ಅವರ ಕಡೆ ನಾವು ಒತ್ತಾಯವನ್ನು ಮಾಡ್ತೀವಿ ಸರ್. ಈಗ ಸಂದರ್ಭದಲ್ಲಿ ಹಾರೂಗೇರಿ PSI GS ಉಪ್ಪಾರ್, ASIಗಳಾದ ಧರೆಪ್ಪ ಚಿಕ್ಯಾಗುಂಡಿ, SS ಪಾಟೀಲ್, ಪಂಚಮಸಾಲಿ ಮುಖಂಡರು ಹಾಜರಿದ್ದರು. ಸಂಜೀವ್ ಬ್ಯಾಕುಡೆ, ಕನ್ನಡ ನ್ಯೂಸ್ ನೆಟ್ವರ್ಕ್, ರಾಯಬಾಗ.